ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆಯನ್ನು ನೋಡೋಣ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿಯ ಅನ್ವಯಗಳು ಪಾಠದಿಂದ ಒಂದು 3 ಅಂಕದ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಇದು LBಯಲ್ಲಿ ಇರುವಂಥದ್ದು ಮತ್ತು ಅತ್ಯಂತ ಪ್ರಮುಖವಾಗಿರುವಂಥ 3 ಅಂಕದ ಪ್ರಶ್ನೆಯೂ ಕೂಡ ಆಗಿದೆ. ಹೀಗಾಗಿ ಯಾವತ್ತಪ್ಪ ಪ್ರಶ್ನೆ ಅಂತಂದರೆ ದಟ್ ಈಸ್ sin θ ಡಿವೈಡೆಡ್ ಬೈ 1 + cos θ ಪ್ಲಸ್ 1 + cos θ ಡಿವೈಡೆಡ್ ಬೈ sin θ ಈಸ್ ಈಕ್ವಲ್ ಟು 2 cosec θ ಅಂತ ಪ್ರೂವ್ ಮಾಡಬೇಕು. ದ ಆನ್ಸರ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ cosec θ. ನಾನು ಮೊದಲನೇದಾಗಿ LHS ಅನ್ನು ತೆಗೆದುಕೊಳ್ತೀನಿ. sin θ ಡಿವೈಡೆಡ್ ಬೈ 1 + cos θ ಪ್ಲಸ್ 1 + cos θ ಡಿವೈಡೆಡ್ ಬೈ sin θ. ಇಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ಸ್ಟೆಪ್ ಏನಪ್ಪ ಅಂತಂದರೆ LCM ಅನ್ನು ತೆಗೆದುಕೊಳ್ಬೇಕು. ಯಾವುದರ LCM? 1 + cos θ ಇಂಟು sin θ ಅದು LCM ಎಷ್ಟಾಗುತ್ತೆ? 1 + cos θ ಇಂಟು sin θ ಆಗುತ್ತೆ. ಇಲ್ಲಿ 1 + cos θ ಇದೆ, ಹೀಗಾಗಿ ಇದಕ್ಕೆ ಏನು ಮಲ್ಟಿಪ್ಲೈ ಆಗುತ್ತಪ್ಪ ಅಂತಂದರೆ sin θ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ sin θ ಇದೆ, ಹೀಗಾಗಿ ಇದಕ್ಕೆ ಏನು ಮಲ್ಟಿಪ್ಲೈ ಆಗುತ್ತಪ್ಪ ಅಂತಂದರೆ 1 + cos θ ಮಲ್ಟಿಪ್ಲೈ ಆಗುತ್ತೆ. Therefore sin θ into sin θ is sin square θ. 1 + cos θ into 1 + cos θ is, keep in your mind, 1 + cos θ whole square. How it is 2 into 2 is equal to 2 square ಆಗುತ್ತಲ್ಲ, ಆ ರೀತಿ 1 + cos θ into 1 + cos θ is equal to 1 + cos θ whole square ಆಗುತ್ತೆ. What is the next step? Next step is very simple. sin square θ as it is ಇಡಿ. ಇಲ್ಲಿ it is in the form of a + b whole square. ನಿಮಗೆ ಈಗಾಗಲೇ ಗೊತ್ತಿದೆ, ಹಲವಾರು ಎಕ್ಸಾಂಪಲ್ಸ್ಗಳಲ್ಲಿ a + b whole square ಅನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ಇದನ್ನು ತಿಳಿಸಿದ್ದೀನಿ. a + b whole square is a² + 2ab + b² or a² + b² + 2ab, both are same. ಇಲ್ಲಿ a² ಅಂತಂದರೆ a ಜಾಗದಲ್ಲಿ 1 ಇದೆ, 1². b² ಅಂತಂದರೆ ದಟ್ ಈಸ್ cos square θ ಅಥವಾ 2ab ಕೂಡ ನಡುವೆ ಬರಿಬೋದು ನೀವು. ದೆನ್ 2ab, 2 into 1 is 2 into cos θ is 2 cos θ whole divided by 1 + cos θ into sin θ as it is ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಈಗಾಗಲೇ ಗೊತ್ತಿದೆ, ಇಲ್ಲಿ sin square θ ಆ್ಯಂಡ್ cos square θ ಇದೆ ಅಂತಂದರೆ ಐಡೆಂಟಿಟಿಯನ್ನು ನಾನು ಇಲ್ಲಿ ಯೂಸ್ ಮಾಡ್ತೀನಿ. ವಾಟ್ ಈಸ್ ದ ಐಡೆಂಟಿಟಿ? 3 ಐಡೆಂಟಿಟಿಗಳಲ್ಲಿ ಒಂದಾಗಿರುವಂತಹ sin square θ ಪ್ಲಸ್ cos square θ ಅಂತಂದರೆ ದಟ್ ಈಸ್ ಈಕ್ವಲ್ ಟು 1. Therefore sin square θ into cos square θ is equal to ನಾನು ಏನಂತ ಬರಿಬೋದು? 1 ಅಂತ ಬರಿಬೋದು. ಇವೆರಡು ಕ್ಯಾನ್ಸಲ್ ಆಯ್ತು ಈಗ. Therefore 1² is 1. Then what remains there? 2 cos θ, that is 2 cos θ whole divided by, ಯಾವುದೇ ಕಾರಣಕ್ಕೂ ಸೈನ್ ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿ ತೊಗೊಳಕ್ಕೆ ಹೋಗಬೇಡಿ. ದಟ್ ಯು ಕೀಪ್ ಆ್ಯಸ್ ಇಟ್ ಈಸ್. LCM ಅನ್ನು ಏನು ತೊಗೊಂಡಿರ್ತಾರಲ್ಲ ಅದೇ ರೀತಿ ಇಟ್ಕೊಂಡು ಹೋಗಿ. ಏನಾದರೂ ಕ್ಯಾನ್ಸಲೇಷನ್ ಆಗಲಿಲ್ಲ ಅಂತಂದರೆ ನಿಮಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಕೆ ಅವಕಾಶ ಇದೆ. 1 + 1 is 2, then 2 cos θ as it is whole divided by 1 plus cos θ into sin θ, and this implies finally, ನೋಡಿ ಇವೆರಡೂದರಲ್ಲಿ 2 + 2 cos θ ದಲ್ಲಿ ಏನು ಕಾಮನ್ ಇದೆ? 2 ಕಾಮನ್ ಇದೆ. therefore that is 2 ಕಾಮನ್ ತೆಗೆದರೆ ಒಳಗಡೆ in the place of 2 1 ಉಳಿಯುತ್ತೆ. 2 into 1 is 2, 2 into cos θ is 2 cos θ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿರಲಿಲ್ಲಪ್ಪ ಅಂತಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಅದ್ರ ಬಗ್ಗೆ ಮತ್ತೊಂದು ಸಲ. ದಟ್ ಈಸ್ sin θ. ಎಸ್, ನಾನು ಕೆಳಗಡೆ ಇರುವುದನ್ನು ಆ್ಯಸ್ ಇಟ್ ಈಸ್ ಅದೇ ರೀತಿಯಾಗಿ ಬರೆದಿದ್ದೀನಿ. ಇಲ್ಲಿ 1 + cos θ 1 + cos θ ಗೆಟ್ ಕ್ಯಾನ್ಸಲ್ಡ್ ಆಗುತ್ತೆ. ವಾಟ್ ರಿಮೈನ್ಸ್ ಹಿಯರ್? 2 divided by sin θ ಉಳಿಯುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿದೆ what is the 2 divided by sin θ. you know that 1 by sin is 1 by sin θ or sin θ is cosec θ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ. therefore 2 ಅನ್ನು ಆ್ಯಸ್ ಇಟ್ ಈಸ್ ಬರೀತೀನಿ. 1 by sin ಅಂತಂದರೆ 2 ಹೊರಗಡೆ ತೆಗೆದರೆ ಇಲ್ಲಿ 1 ಉಳಿಯುತ್ತೆ. 1 by sin is what is that? cosec θ. what we expected, cosec θ. we are going to prove that 2 cosec θ, then hence we got 2 cosec θ. therefore here you can write hence it is proved or it is proved ಅಂತ ಬರೀಬೋದು. hence it is proved ಅಂತ ಬರೆದರೆ ನಮಗೆ 3 ಅಂಕಗಳು ಸಿಗ್ತವೆ. ಅದರ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಐಡೆಂಟಿಟೀಸ್ಗಳನ್ನು, ರೆಸಿಪ್ರೋಕಲ್ಸ್ಗಳನ್ನು ಅವುಗಳನ್ನು ಬಳಸಿರ್ತಾರಲ್ಲ ಅದರ ಎದುರುಗಡೆ ನೀವೇನು ಮಾಡಬೇಕು? ಆ ಐಡೆಂಟಿಟೀಸ್ಗಳನ್ನು ಆ್ಯಸ್ ಅ ರೀಸನ್ ಆಗಿ ಬರೆದಿರಬೇಕು. ಅಂದರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಥ್ಯಾಂಕ್ ಯು.